ಗಂಟೆಗೆ ತಾವು ಪೊಲೀಸರಿಗೆ ಮಾಹಿತಿ ಕೊಟ್ರಿ. ಏನು ಹೇಳಕತ್ತಾರೆ ಪೊಲೀಸರು? ಯಾರು ಒಬ್ಬರು ಬರಾಗ ಅಣ್ಣ ಒಂದೇ ನಿಮಿಷ ಅಣ್ಣ ಸ್ವಲ್ಪ ಆ ಕಡೆ ಮಾತಾಡೋಣ. ಮೇಡಮ್, ಬೆಳಿಗ್ಗೆ ಪೊಲೀಸರಿಗೆ ಎಷ್ಟೊತ್ತಿಗೆ ಮಾಹಿತಿ ಕೊಟ್ರಿ? ಹಿರಿಯೂರು ಪೊಲೀಸರಿಗೆ ಏನಾಯ್ತು ಮೇಡಮ್? ಸರ ನಾವು ಬೆಳಿಗ್ಗೆ ಹೋಗಿ ನೋಡಿದಾಗ ಸರ ಅವ್ರು ಸ್ವಲ್ಪ ಉಸಿರಾಟಿತ್ರಿ ಬೆಳಿಗ್ಗೆ ನೋಡಿದಾಗ. ಮತ್ತು ಹೊಳ್ಳಿ ಡಾಕ್ಟ್ರ್ ಮತ್ತು ಕರಿ ಕಳಿಸಿ ಹೇಳಿದ್ರಿ ಅವ್ರು, ಇಲ್ಲಮ್ಮ ಉಸಿರಾಟ ಭಾಳ ಕಡಿಮೆ ಆಗೈತಿ, ನಮ್ದೇನು ಗ್ಯಾರಂಟಿ ಇಲ್ಲಮ್ಮ, ನೋಡೋಣ ತಡ್ರಿ ಅಂತಂದು ಮತ್ತು ಇಂಜೆಕ್ಷನ್ ಅವು ಕೊಟ್ರಿ ಸರ್ ಅವ್ರು ಹೇಳಿದ ಪ್ರಕಾರನ ಹೋಗಿ ಮತ್ತು ನೋಡೋ ಮಟ್ಟ ಅಂದ್ರೆ ಇಲ್ಲಮ್ಮ ಹೋಗೇ ಬಿಟ್ಟೈತಿ, ಜೀವನಾನು ಹೋಗ್ಬಿಟ್ಟೈತಿ, ಏನಿಲ್ಲ ಮತ್ತು ನೀವು ಏನು ಮಾಡ್ತೀರಿ ನೋಡ್ರಮ್ಮ ಅಂತಂದ್ರೆ ಸರ್ ಅವರು. ಆವಾಗ ನಾವು ಹೋಗಿ ನಾ ಎಲ್ಲ ಹೇಳೇನಿ ಸರ. ಮತ್ತು ಹೆಂಗೆ ರೀ ಅವ್ರಿಗೆ ಹೇಳಿದೆ ಸರ್, ನಾನು ಹೆಂಗೆ ರೀ ಏನು ಮಾಡ್ಬೇಕು ಸರ್ ಅಂತಂದು. ಅವ್ರು ಏನಂದ್ರೆ ತಳಗಲ್ಲಿ ಪೊಲೀಸ್ರು ಇರ್ತಾರೆ, ಆ ಪೊಲೀಸ್ರಿಗೆ ಹೇಳಿ ಬರಮ್ಮ ಹೋಗಿ ಅಂತಂದ್ರೆ ಸರ್ ಅವರು. ಹೋಗಿ ಹೇಳಿ ಬಂದೇನು ಸರ್ ಅವ್ರಿಗೆ. ಅವ್ರು ಬಂದು ಇಷ್ಟೊತ್ತಾದ್ರೂ ನಾವು 1 ಗಂಟೆ ಆದ್ರೂ ಸರ ಯಾರು ಇನ್ನೂ ದಿಕ್ಕನೂ ಇಲ್ಲ, ದಿವಾಳಿನ ಯಾರು ಇಲ್ಲ ಸರ್ ಇಲ್ಲಿ. ಹಂಗೆ ಇಟ್ಕೊಂಡು ಕುಂತೇವೆ ಸರ್ ನಾವು. ಅಲ್ಲಿಂದ ಇಲ್ಲಿ ಅಲ್ಲಿ ಪೋಸ್ಟ್ ಮೇಡಮ್ ಮಾಡಕ್ಕೆ ಕೊಡ್ತೀವಮ್ಮ ನಾವು, ಅಲ್ಲಿ ಶಿಫ್ಟ್ ಮಾಡ್ತೀವಮ್ಮ ಅಂತಂದ್ರೆ ಅವ್ರು ಸರ. ಯಾವ ಪೊಲೀಸರಿಗೆ ಹೇಳಿದಿರಿ? ಇಲ್ಲಿ ತಳಗ ಕೆಂಶ ಕುಂದಿರ್ತಾರಲ್ಲ ಸರ್ ಅವ್ರಿಗೆ ಹೇಳಿ ಸರ. ಮತ್ತು ಅವ್ರಿಗೆ ಫೋನ್ ಹಚ್ಚಿ ಅಲ್ಲಿ ಹೇರಿಕೂರು ಅಲ್ಲಿ ಹೇಳಿ ಸರ್ ಅವ್ರು ಹೇಳಿಂದ ನಾವು ಹೇಳ್ತೀವಮ್ಮ ಬರಾತೀವಮ್ಮ ನಾವು ಯಾವಾಗ ಆಗೈತಮ್ಮ ಅಂತಂದ್ರಿ ಸರ. ಮತ್ತು ಎರಡು ಸತಿ ಅವ್ರು ಫೋನ್ ಹಚ್ಚಿದ್ರಿ. ಇನ್ಸ್ಪೆಕ್ಟರ್ ಅಂತಾರೆ ಸರ್ ಅವ್ರು ಫೋನ್ ಹಚ್ಚಿದ್ರಿ, ಪೊಲೀಸರು ಅಂತ್ರಿ ಅವ್ರು ಫೋನ್ ಹಚ್ಚಿದ್ರಿ. ಯಾವಾಗ ಆಗೈತಮ್ಮ ಆಗೈತಿಲ್ಲಮ್ಮ ಅಂತಂದ್ರಿ. ಆಗೈತೆ ಸರ, ಹಿಂಗೆ ಆಗೈತ್ರಿ ಅಂತ ಅಂದಿರಿ ಸರ್. ಬರಾಕುಂತೀರಿ ಸರ್ ಅಂತಂದ್ರೆ ಬರಾಕುಂತೀವಮ್ಮ ನಾವು ಬರಾಕುಂತೀವಮ್ಮ ಅನ್ನತ್ರ 1 ಗಂಟೆ ಆದ್ರೂ ಇನ್ನೂ ಮಟ್ಟ ಇಲ್ಲ ಸರ್. 5 ಗಂಟೆಗೆ ಬರಾಕತ್ತಾರ. ಬೆಳಿಗ್ಗೆ ನಾನು 6-7 ಗಂಟೆಲಿಂದ ಫೋನ್ ಹಚ್ಚೇನಿ ಸರ್ ಅವ್ರಿಗೆ. 7 ಗಂಟೆಗೆ ಫೋನ್ ಹಚ್ಚಿರ್ಬೋದು ಸರ್ ನಾನು ಅವ್ರಿಗೆ. ಅಂದ್ರೆ ಹೋಗಿ ಅಲ್ಲಿ ತಳಗೆ ಪೊಲೀಸರು ಹೇಳಂದ್ರೆ ಸರ್ ಹೋಗಿ ಅಲ್ಲಿ ತಳಗೆ ಪೊಲೀಸರಿಗೆ ಹೇಳೇನಿ ಸರ್. ಪೊಲೀಸರನ್ನ ನಾನು ಮುಂದೆ ಕುಂದ್ರಿಸ್ಕೊಂಡು ಅವರ ಫೋನ್ ಹಚ್ಚಾರ ಸರ್. ಇನ್ನೂವರೆಗೆ ಬರಾತಿಲ್ಲ ಸರ್ ಅವರು. 1 ಗಂಟೆ ಆಯ್ತು ಸರ್. ಅಲ್ಲಿ ನಮ್ಮ ಅಲ್ಲಿ ಕುಂತಿದ್ ನೋಡ್ರಿ ಸರ್, ಅವ್ರು ಅಷ್ಟು ಜನ ಕುಂತಾರ ಸರ್. ಅಲ್ಲಿ ನಾವು ಊರ್ಲಿಂದ ಕರಿ ಕಳ್ಸಿವ್ ಸರ್. ಹೆಂಗ್ರಿ ಸರ್, ಯಾವಾಗ ಬರ್ತಾರೆ ಇವರು, ಯಾವಾಗ ಹೇಳ್ತಾರೆ, ಯಾವಾಗ ಮಾಡ್ತಾರೆ ಸರ್? ಇನ್ನೂ ಮಟ್ಟ ಯಾರು ಇಲ್ಲ ಸರ್. ನಾ 7 ಗಂಟೆ ಕೇಳಿ ಸರ್, ಬರೋಬ್ಬರಿ 4 ತಾಸಿಂದ ದಾರಿ ಸರ್. 1 ಗಂಟೆ ಆದ್ರೂ ಇನ್ನೂ ಮಟ್ಟ ಇಲ್ರಿ ಸರ್. ಆದಷ್ಟು ಲಘು ಬರ್ಲಿ ಸರ್. ನಮ್ದು ನಾವು ಅಲ್ಲಿ ಊರಾನ ಮಂದಿ ಕರಿ ಕಳ್ಸ್ಬೇಕು ಸರ್. ಅಲ್ಲಿ ಇಲ್ಲಿ ಜನ ಬರ್ತಾರ ಸರ್. ನಾವು ಹೆಂಗ್ ಮಾಡ್ಬೇಕು ಸರ್ ಈಗ? ನನ್ನ ಹೆಸರು ಅಫ್ಸಾನಾ ಬಾನು ಅಂತ ಸರ್. ನೋವಲ್ಲ ಸರ್, ನಮ್ಮ ನೋವು ಅನ್ನೋದು ಎಲ್ಲ ನಮ್ದೆಲ್ಲ ಆಗ ಹೊಟ್ಟೈತೆ ಸರ್. ಯಾಕಂದ್ರೆ ಮನ್ಯಾಗ ದೊಡ್ಡವರು ಅವರ ಸರ್, ಹಿರಿಯರು ಸರ್ ಅವರ ದೊಡ್ಡರು, ಅವರ ಹಿರಿಯರು ಸರ್. ನಮ್ಗೆ ಅವ್ರ ಹೋಗ್ಬಿಟ್ರಿ ಸರ್. ಇಂಥದ್ ಕೆಲಸ ಅವ್ರ ನಿಂತು ಮಾಡ್ರಿ ಸರ್. ನಾ ಹೆಣ್ಮಗಳನ್ನ ನಾನು ನಿಂತು ಮಾಡತ್ತೇನೆ ಸರ್. ನಮ್ಮ ಹಸ್ಬೆಂಡ್ಗೆ ಅವ್ರು ಏನಾರ ಒಂದು ವಿಷಯ ಕೇಳಿದ್ರಂದ್ರೆ ಆ ಥರ ಮಾಡ್ಕೊಂತಾರೆ ಸರ್. ಅಣ್ಣ ತಮ್ಮ ಇಬ್ಬಳಾರ ಸರ್ ಅವರು. ಈಗ ನಮ್ಮ ಅಣ್ಣಗನ ನಾ ಕಳ್ಕೊಂಡ್ಬಿಟ್ಟೆ, ನಾ ಏನು ಮಾಡಲಿ, ನಾ ಏನಿಲ್ಲ. ಅವ್ನು ಕಾಲರ ಮುರಿಲಿ, ಕೈಯರ ಮುರಿಲಿ, ಅವ್ನು ಬಂದು ಕುಂತ್ರ ನಾನು ಎಲ್ಲರೂ ಭಿಕ್ಷೆ ಆದ್ರೂ ಬೇಡಿ ನಾನು ಸಾಕ್ತಿದ್ದೆ ಅವ್ನಿಗೆ. ಈ ಥರ ನನಗೆ ಬಿಟ್ಟು ಹೋಗ್ಬಿಟ್ಟ, ನಾ ಏನು ಮಾಡಲಿ ಅಂತ ಆ ಥರ ಅವರು ಹಂಗೆ ಮಾಡಾತಾರ ಸರ್. ಅವ್ರಿಗೆ ಏನು ಉಣಿಸ್ಲಿ, ಏನು ತಿನ್ನಿಸ್ಲಿ, ಏನು ಮಾಡಲಿ, ಎತ್ತಾಗಡ್ಡಾಳ ನಾನು ತಿಳಿಯಾಕೊಂತಿಲ್ಲ ಸರ್. ನನಗೆ ಧೈರ್ಯ ಆಗ್ಲಾರ್ಕ ನಮ್ಮ ಅಣ್ಣಾರಿಗೆ ಕರಿ ಕಳ್ಸೇನೆ ಸರ್ ನಾನು ಶಿಗ್ಗಾಂವ್ಲಿಂದ. ಬರ್ಬೇಕು ಸರ್, ಆದಷ್ಟು ಲಗು ಬರಲಿ ರೀ. ಅವ್ರು ಏನು ಮಾಡೋದು ಮಾಡಲಿ ಸರ್. ನಾವು ಏನು ಮಾಡ್ಬೇಕ್ರಿ ಸರ್ ಈಗ ಹೆಣ್ಮಕ್ಳಾಗಿ? ಎಷ್ಟು ಬೆಳಿಗ್ಗೆ ಅವ್ರಿಗೆ 5:15 ನಾವು ಹೋಗಿರಿ ಸರ್. ಅವ್ರ ಜೀವ ಎಮ್ ಎಲ್ ಎಂ ಪಟಾನರಿಗೆ ನಾವು ಹೇಳೇವಿ ಸರ್. ಪಟಾನರ್ಗೆ ಹೇಳೇವ್ರಿ, ನಮ್ಮ ಹಾಜಿಂ ಪೀರ್ ಸರ್ಗೇನು ಹೇಳೇವಿ ಸರ್ ನಾವು. ಅವರು ಬಂದಿಲ್ಲ ಸರ್. ಅವ್ರು ಬರ್ತೇನೆ ನಾನು ಆತಾರ ಸರ್. ಇವರು ಇನ್ನೊಂದು ಪೊಲೀಸರು ಇವರು ಯಾರು ಬಂದಿಲ್ಲ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಅಫ್ಸಾನಾ ಬಾನು ಅಂತ.